ರಾಜ್ಯಾಧ್ಯಕ್ಷ ಸ್ಥಾನ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ನಮ್ಮ ಕೈಯಲ್ಲಾದಷ್ಟು ಸಂಘಟನೆ ಪಕ್ಷದ ಪರವಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರದ ಪರವಾಗಿ ನಿಂತು ಕೆಲಸ ಮಾಡೋಂಥ ನಿಷ್ಠಾವಂತ BJPಯ ಮೂಲ ಕಾರ್ಯಕರ್ತ ನಾನು. ಯಾವುದೇ ಅವರು ನಿರ್ಧಾರ ತಗೊಂಡ್ರು ಅವರಿಗೆ ಮುಜುಗರ ಕೊಡ್ದಿರ ಕೆಲಸ ಮಾಡುವಂಥದ್ದು ನನ್ನ ಬದ್ಧತೆ. ಅವ್ರು ಏನು ನಿರ್ಧಾರ ತಗೊಂಡ್ರೆ ನಾನು ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮತ್ತು ಯಾವುದೇ ನಾಯಕರ ಮನೆಗಳ ಹತ್ರ ಹೋಗಿ ನನಗೆ ಮತ್ತೆ ಪೋಸ್ಟ್ ಕೊಡಿ ಅಂತ ಕೇಳಿಲ್ಲ. ಕೇಳೋ ಜಾಯಮಾನ ನನ್ನಲ್ಲ. ಕೆಲಸ ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂದರೆ ನೀವು ಇಂಥ ಕೆಲಸ ಮಾಡಪ್ಪ ಅಂದರೆ ಅಷ್ಟೇ ಮಾಡ್ತೀನಿ. ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು. ಅವ್ರೇನು ಹೇಳಿದ್ರೆ ಅಷ್ಟು ಕೆಲಸ ಮಾಡ್ತೀನಿ ಸರ್. ಈಗ ನನಗೆ ಯಾವತ್ತೂ ಗೆಲುವಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ತುಂಬ ಅವತ್ತು ನಮಗೆ ತೊಂದರೆಗಳಾಯಿತು. ಊಟ ಕೊಡೋದೇ ತಪ್ಪು ಅನ್ನೋ ಥರ ಬಿಂಬಿಸಿದ್ರು. ಚಿತ್ರಾನ್ನ ಮಾತ್ರ ಕೊಡೋದ ಅಂತಂದರು. ಅವರೆಲ್ಲರಿಗೂ ಇವತ್ತು ಈ ಒಂದು ಸರ್ಕಾರ, ಈ ಒಂದು ಪ್ರಕೃತಿ ಉತ್ತರ ಕೊಟ್ಟಿದೆ. ಮಕ್ಕಳಿಗೆ ಏನು ನಾವು ಹೊರಗಡೆ ಊಟ ಕೊಟ್ಟಿದ್ದೀವಿ, ನಿಜಕ್ಕೂ ದುಃಖಕರವಾದಂತಹ ಒಂದು ಸನ್ನಿವೇಶಗಳು. ಏನು ಹೆಣ್ಮಕ್ಳು, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಮೋರಿ ಪಕ್ಕ ಊಟ ಮಾಡ್ಕೊಂಡು, ನಿಜಕ್ಕೂ ಇಡೀ ಚಿಕ್ಕಬಳ್ಳಾಪುರದ ಯಾವ ಪ್ರಬುದ್ಧ ಜನತೆಗೂ, ಯಾವ ಜವಾಬ್ದಾರಿ ಇರೋ ಜನತೆಗೂ ಅದು ಒಳ್ಳೆಯದಾಗಲ್ಲ. ತುಂಬ ಜನ ನನ್ನ ಜೊತೆ ಪಾಪ ಹೇಳ್ತಿದ್ರು, ಏನು ಸರ್ ಈಗಲೂ ಅಲ್ಲಿ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀರಾ, ಬಿಸಿಲು ಅದು ಇದು ಅಂತ. ಆದರೆ ಸರ್ಕಾರ ಅದರ ಪರವಾಗಿ ಸ್ವಲ್ಪ ಲೇಟಾಗಾದರೂ ಸಹ ಗಮನ ಹರಿಸಿ ನಮಗೆ ಅದನ್ನು ಒಳಗಡೆ ಊಟ ಕೊಡೋಕ್ಕೆ ಅನುವು ಮಾಡಿಕೊಟ್ಟಿದೆ. ಇನ್ನೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಡೋ ಅಂತ ಕೆಲಸ ಮಾಡ್ತೀವಿ. ಇದಕ್ಕೆ ನಾನು ವಿಶೇಷವಾಗಿ ಡಾಕ್ಟರ್ MC ಸುಧಾಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು. ಎಷ್ಟೋ ಜನ ನನಗೆ ಹೇಳಿದ್ರು, ಏನಪ್ಪ ನಿಮ್ದು ಬೇರೆ ಪಕ್ಷ, ಅವ್ರು ಬೇರೆ ಪಕ್ಷ ಯಾವುದೇ ಆಗಿರ್ಬೋದು, ದೇಶ ಕಟ್ಟಬೇಕಾದ್ರೆ ಯಾರು ಒಳ್ಳೇದು ಮಾಡಿದ್ರೆ ಅವ್ರು ಒಳ್ಳೇದು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ನರೇಂದ್ರ ಮೋದಿ ಅವರು ಮುಂದೆ ನಿಂತ್ಕೊಂಡು ದೇಶದ ಪರವಾಗಿ ಯುದ್ಧಕ್ಕೆ ಸೈನಿಕರನ್ನು ಹುರಿದುಂಬಿಸ್ತಾ ಇರ್ಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಪೋರ್ಟ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡಿದ್ರು. ಇದು ನನ್ನ ದೇಶ. ಒಳ್ಳೇದು ಮಾಡಿದಾಗ ಒಳ್ಳೆಯದೇ, ಸರಿ ಇಲ್ಲ ಅಂತಂದಾಗ ಅದಕ್ಕೇನು ನಾವು ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅದನ್ನು ಮಾಡಿದ್ದೀವಿ. ಒಳ್ಳೇದು ಮಾಡಿದಾಗ ಸರಿ ಅಂತ ಕೂಡ